ಹಾಯ್ ಗೈಸ್, ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಇವತ್ತು ನಾನು ಮನೆಯಲ್ಲಿ ಕೀಪಿಂಗ್ ಪ್ರಾಕ್ಟೀಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿ. ನೀವು ಈ ಪ್ರೊಫೆಷ್ನಲ್ ಕೀಪಿಂಗ್ ಗ್ಲೌಸ್ ಹಾಕ್ಕೊಳ್ಳಾರ್ದೆ ಲೆದರ್ ಬಾಲಲ್ಲಿ ಕೀಪಿಂಗ್ ಮಾಡಬೇಡಿ, ಯಾಕಂದರೆ ನಿಮಗೆ ಏಟ್ ಬೀಳತ್ತೆ. ಅದಕ್ಕೆ ಹ್ಯಾಂಗಿಂಗ್ ಬಾಲ್ ಇದ್ದರೆ ಮನೆಯಲ್ಲಿ ಒಳ್ಳೆಯದು. ನೀವು ನನ್ನ ವಿಡಿಯೋಗೆ ಹೊಸಬ್ರು ಆದರೆ ಸ್ವಲ್ಪ ಕಷ್ಟ ತಗೋಬೇಕು. ಹೀಗೆ ಬಿಟ್ಕೊಂಡು ಆಡ್ತಾ ಇರೋದು. ನೀವು ವಿಕೆಟ್ ಮುಂದುಗಡೆ ಹೋಗಿ ಕಲೆಕ್ಟ್ ಮಾಡೋಂಗಿಲ್ಲ, ಯಾಕಂದರೆ ನೋ ಬಾಲ್ ಕೊಡ್ಬೋದು. ಅದಕ್ಕೆ ಹಿಂಗೆ ವಿಕೆಟ್ ಪಕ್ಕದಿಂದ ಬಾಲ್ ಹಾಕ್ಕೊಂಡು ಹಿಂಗೆ ಹಿಡಿದ್ಬಿಟ್ಟು ಸ್ಟಂಪಿಂಗ್, ಹಿಂಗೆ ಹಿಡಿದ್ಬಿಟ್ಟು ಸ್ಟಂಪಿಂಗ್, ಹಿಂಗೆ ಹಿಡಿದ್ಬಿಟ್ಟು ಸ್ಟಂಪಿಂಗ್, ಹಿಂಗೆ ಹಿಡಿದ್ಬಿಟ್ಟು ಸ್ಟಂಪಿಂಗ್. ನೀವು ಬೇಕಂದರೆ ಒಂದು ಸ್ಟಂಪ್ ಇಟ್ಕೊಂಡು ಮಾಡ್ಬೋದು. ಇದನ್ನು ಆರಾಮಾಗಿ ಸ್ಟಂಪಿಂಗ್. ಇವಾಗ ನಾನು ನಾರ್ಮಲ್ ಆಗಿ ಬಾಲಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎರಡು ಸ್ಟಂಪ್ ಇಟ್ಕೊಳ್ಳೋದು, ಆಮೇಲೆ ಒಂದು ಬಾಲ್ ತೊಗೊಳ್ಳೋದು. ಬಾಲ್ನ ಕರೆಕ್ಟಾಗಿ ನಿಮ್ಮ ಆಪೋಸಿಟ್ ಸೈಡ್ ಗೋಡೆಗೆ ಎಸ್ಬಿಟ್ಟು ಹಿಡ್ಕೊಂಡು ಹೊಡೆಯೋದು, ಹಿಡ್ಕೊಂಡು ಹೊಡೆಯೋದು, ಹಿಡ್ಕೊಂಡು ಹೊಡೆಯೋದು, ಹಿಡ್ಕೊಂಡು ಹೊಡೆಯೋದು, ಹಿಂಗೆ ಹಿಡ್ಕೊಂಡು ಹೊಡೆಯೋದು, ಹಿಂಗೆ ಹಿಡ್ಕೊಂಡು ಹೊಡೆಯೋದು, ಹಿಂಗೆ ಹೊಡಿಯೋದು, ಹಿಂಗೆ ಹಿಡ್ಕೊಂಡು ಹೊಡಿತಾ ಇರೋದು, ಹಿಂಗೆ ಹಿಡ್ಕೊಂಡು ಹೊಡಿತಾ ಇರೋದು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ವಿಕೆಟ್ ತೆಗೆದುಬಿಟ್ಟು ಹಂಗೆ ನೀವು ಆಪೋಸಿಟ್ ಹೆಂಗೆ ನಿಂತಿದ್ರು ಹಂಗೆ ನಿಂತ್ಕೋಬೇಕು. ಬಾಲಿಸ್ಬಿಟ್ಟು ಹಿಡಿಬೇಕು. ಜಸ್ಟ್ ಹಿಡಿಯೋ ಪ್ರಾಕ್ಟೀಸ್ ಮಾಡಬೇಕು. ಕರೆಕ್ಟಾಗಿ ಹಿಂದೆಯಿಂದ ಹಿಂಗೆ ರಿಸೀವ್ ಮಾಡಬೇಕು. ಹಿಂಗೆ ರಿಸೀವ್ ಮಾಡ್ತಾ ಇರಬೇಕು ಕರೆಕ್ಟಾಗಿ. ನಿಮಗೆ ಡೈವ್ ಕ್ಯಾಚಸ್ ಬೇಕಂದರೆ ಹಿಂಗೆ ಮುಂದ್ಗಡೆ ಹೋಗ್ಬಿಟ್ಟು ಹಿಡಿಬೇಕು, ಇಲ್ಲಾಂದರೆ ಹಿಂಗೆ ಹಿಡಿಬೇಕು. ನೀವು ಒಂದೇ ಕೈಯಲ್ಲಿ ಟ್ರೈ ಮಾಡ್ತೀನಿ ನನಗೆ ಬರುತ್ತೆ ಅಂದರೆ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ನ್ಯೂ ವಿಡಿಯೋ.